ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ಒಂದು ಸೆಡಾನ್ ಕಾರ್ಗೆ ಇಲ್ಲಿ ಬಂದ್ಬಿಟ್ಟು CNG ಫಿಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಕಂಪ್ಲೀಟ್ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟೈತೆ. ಲೊಕೋ ಬಿಟ್ಟು ಕಾರ್ ಗ್ಯಾಸ್ ಕನ್ವರ್ಷನ್ ಅಂತ ಹೇಳ್ಬಿಟ್ಟು, ಆಟೋ ಗ್ಯಾಸ್ ಕನ್ವರ್ಷನ್ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತಗೊಳ್ಳೋಣ ಬನ್ನಿ. ಸೊ ಇದಕ್ಕೆ ಎಷ್ಟು ಚಾರ್ಜ್ ಆಗಿದೆ ಆ್ಯಂಡ್ ಎಷ್ಟು ಲೀಟರ್ದು ಟ್ಯಾಂಕ್ ಹಾಕಿದ್ದಾರೆ ಆ್ಯಂಡ್ ಎಷ್ಟು KGದು ಟ್ಯಾಂಕ್ ಎಲ್ಲ ಹಾಕಿದ್ದಾರೆ ಆ್ಯಂಡ್ ಇದಕ್ಕೆಲ್ಲ ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ಇವ್ರ ಬಗ್ಗೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಸರ್ ಇವಾಗ ರೆಡಿ ಆಗಿದ್ದಾರೆ ಆಲ್ಮೋಸ್ಟು, ನೋಡ್ತಾ ಇರ್ಬೋದು. ಆ್ಯಂಡ್ ಇದರಲ್ಲಿ ಸಡನ್ನಲ್ಲಿ ಏನಪ್ಪ ಪ್ಲಸ್ ಪಾಯಿಂಟ್ ಅಂದರೆ ನಿಮ್ಗೆ ಆರಾಮಾಗಿ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಬೂಟ್ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಸರ್ ಹೇಳಿ ಸರ್, ಇವಾಗ ಈ ಕಾರ್ ಯಾವ್ದು ಸರ್ ಇದು? ಹೌದು ಹೊಂಡಾಯಿ ಅವರ ಕಾರ್ ಇದು. ಇದು ಫುಲ್ ಫಿಟ್ಟಿಂಗ್ ಮಾಡಿದ್ದೀವಿ. ಆ್ಯಕ್ಚುಲಿ ಇದು 12 kg ಕೆಪಾಸಿಟಿ ಟ್ಯಾಂಕ್. 12 kg ಕೆಪಾಸಿಟಿ ಟ್ಯಾಂಕ್. 12 kg ಈ ಗಾಡಿಗೆ ಇಷ್ಟೇ ಸಾಕಲ್ಲ? ಇಷ್ಟೇ ಮ್ಯಾಕ್ಸಿಮಮ್ ಇದು ಹಿಡಿಯೋದು. ಹೌದು, ಇದು ಬೂಟ್ ಪ್ಲಸ್ ದೊಡ್ಡ ಸೆಡಾನ್ ಆದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಯಾಕಂದ್ರೆ ಇದು ಬೂಟ್ ಪ್ಲಸ್ ಇಷ್ಟೇ ಇರೋದ್ರಿಂದ ಲಗೇಜ್ ಪ್ಲಸ್ ಲಗೇಜ್ ಆರಾಮಾಗಿ ಹಾಕ್ಬೋದು. ನೀಟಾಗಿ ಕರೆಕ್ಟಾಗಿ ಸೆಟ್ ಆಗಿದೆ. ಹೌದು, ನೀಟಾಗಿ ಫಿಟ್ ಮಾಡಿದ್ವಿ. ನೀವು ನೋಡ್ತಾ ಇರಬಹುದು ಎಷ್ಟೊಂದು ಬೂಟ್ ಸ್ಪೇಸ್ ಎಲ್ಲ ಇದೆ. ಹೌದು, ಇದು ಸೆಡಾನ್ ಕಾರ್ಗಳಿಗೆ ಹಾಕಿಸ್ಕೊಂಡ್ರೆ ಇದೇ ಪ್ಲಸ್ ಪಾಯಿಂಟ್ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಸರ್ ಹೇಳಿ ಸರ್, ಈ ಕಾರ್ಗೆ ಎಷ್ಟು ಕಾಸ್ಟ್ ಆಗ್ಬೋದು? ಇದು ನಮ್ಗೆ ಲವೆಟಾ ಇಂಪೋರ್ಟೆಡ್ ಕಿಟ್ ಹಾಕಿದ್ವಿ ಸರ್. ಇದಕ್ಕೆ 57,000 ರೂಪಾಯಿ ಕಾಸ್ಟ್ ಆಗುತ್ತೆ. ಇದಕ್ಕೆ 57,000. 12 kg ಕೆಪಾಸಿಟಿ ಟ್ಯಾಂಕ್. 12 kg 57,000 ರೂಪಾಯಿ ಆಗುತ್ತೆ. ಸೊ ಇದರಲ್ಲಿ ಮೈಲೇಜು 28 ಮೇಲೆನೇ ಬರುತ್ತೆ. ಒಂದ್ಸಲ ಫಿಲ್ ಮಾಡಿಸ್ಕೊಂಡ್ಬಿಟ್ರೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಸರ್? 28 ಕಿಲೋಮೀಟರ್ಗಿಂತ ಮೇಲೆ ಬರುತ್ತೆ. ಇದು 12 kg ಕೆಪಾಸಿಟಿ. ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್. ಆಲ್ಮೋಸ್ಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದು ಟೈಮಲ್ಲಿ 10 kgನೇ ಫಿಲ್ ಆಗ್ಬಿಡ್ತವೆ. ಸೊ 12 kg ಫಿಲ್ ಆಗಲ್ಲ. ಸೊ 10 kg ಅವರೇಜ್ 10 kg ಫಿಲ್ಲಿಂಗ್ ಆದ್ರೂ 10 kg ಫಿಲ್ ಆಗೋದು 280 ಇಂದ 300 ಕಿಲೋಮೀಟರ್ ಓಡುತ್ತಿದ್ದು. 300 ಕಿಲೋಮೀಟರ್ ಈಸಿಯಾಗಿ ಹೋಗ್ಬಿಡುತ್ತೆ. 280 ರಿಂದ 300. ಓಕೆ ಸರ್. ಸರ್ ಇದಕ್ಕೆ ಇವಾಗ ಏನೇನು ಫಿಟ್ ಮಾಡಿದ್ರೆ ಸರ್? ಇಲ್ಲಿ ಬಂದ್ಬಿಟ್ಟು ಟ್ಯಾಂಕ್ ಬಂದಿದೆ. ಇದು ಫುಲ್ ಬ್ಯಾಕ್ ಸೈಡ್ ಅಲ್ಲಿ ಟ್ಯಾಂಕ್ ಬರುತ್ತೆ. ಓಕೆ. ಇಲ್ಲಿಂದ ಸ್ಟೀಲ್ ಟ್ಯೂಬ್ ಬರುತ್ತೆ ಫ್ರಂಟಿಗೆ. ಓಕೆ. ಸೊ ಇಲ್ಲಿಂದ ಅಂಡರ್ ದ ಚಾಸಿ ನಾವು ಏನು ಚಾಸಿ ಕೆಳಗಡೆನೆ ನೀಟಾಗಿ ಸ್ಟೀಲ್ ಟ್ಯೂಬ್ ಹಾಕಿದ್ದೀವಿ. ಅಲ್ಲಿಂದ ಫುಲ್ ಫ್ರಂಟಲ್ಲಿ ನಾವು ಪ್ರೆಷರ್ ರಿಡ್ಯೂಸರ್ ಕಿಟ್ಟಿಗೆ ಬರುತ್ತೆ. ಮೇನ್ ಕಿಟ್ಟು ಪ್ರೆಷರ್ ರೆಡ್ಯೂಸರ್ ಅಂತ ಬರುತ್ತೆ. ಇಲ್ಲಿ ಪ್ರೆಷರ್ ರೆಡ್ಯೂಸರ್ ಕಿಟ್. ಹೌದು. ಸೊ ಅಲ್ಲಿಂದ ಇಲ್ಲಿ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಇಂಜೆಕ್ಟರ್ ಹೋಗುತ್ತೆ. ಇಂಜೆಕ್ಟರ್ ಇಂದ ಇಂಜಿನ್ ಮ್ಯಾನಿಫೋಲ್ಡಿಗೆ ಎಂಟ್ರಿ ಕೊಡುತ್ತೆ. ಇಲ್ಲಿಂದ ಇದಕ್ಕೆ 1.2 ಪೆಟ್ರೋಲ್ ಗಾಡಿ. ಹೌದೌದು, ಕೆ 1.2. ಸರ್ ಇದು ಫಿಲ್ಲಿಂಗ್ ಎಲ್ಲಿ ಸರ್ ಮಾಡೋದು? ಇದರಲ್ಲಿ ಇದಕ್ಕೂ ನಾವು ಬ್ಯಾಕ್ ಸೈಡ್ ಅಲ್ಲಿ ಫಿಲ್ಲಿಂಗ್ ಪಾಯಿಂಟ್ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿದ್ದೀವಿ. ನಾವು ಯೂಶಲಿ ಫ್ರಂಟ್ ಅಥವಾ ಬ್ಯಾಕ್ ಕೊಡ್ತೀವಿ. ಸೊ ಇದರಲ್ಲಿ ಬ್ಯಾಕ್ ಎಲ್ಲ ಫಿಟ್ ಮಾಡಿದ್ದೀವಿ. ಬ್ಯಾಕ್ ಎಲ್ಲ ಫಿಟ್ ಮಾಡಿದ್ದೀರಾ? ಹೌದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಕೊಟ್ಟಿದ್ದೀವಿ ಬ್ಯಾಕ್ ಸೈಡ್ ಡಿಕ್ಕಿ ಒಳಗಡೆ ಇಲ್ಲಿ ಫಿಲ್ಲಿಂಗ್. ಸೊ ಇಲ್ಲಿ ಫಿಲ್ಲಿಂಗ್ ಪಾಯಿಂಟ್ ಕೊಟ್ಟಿದ್ದೀರಾ? ಫಿಲ್ಲಿಂಗ್ ಪಾಯಿಂಟ್ ಕೊಟ್ಟಿದ್ದೀವಿ. ಹಾಂ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಕ್ಕೆ ಈ ಗಾಡಿಗೆ ಇಲ್ಲಿ ಬರುತ್ತೆ. ಸೊ ಎಲ್ಲಿ ಕನ್ವೀನಿಯಂಟ್ ಆಗಿದೆ ಅಲ್ಲಿ ಕೊಟ್ಬಿಡ್ತೀವಿ ಕಸ್ಟಮರ್ಗೆ. ಎಲ್ಲಿ ಅವ್ರವ್ರಿಗೆ ಕನ್ವೀನಿಯಂಟ್ ಪ್ಲೇಸ್ ಹೇಳ್ತಾರೆ. ನಾವು ಒಂದ ಫ್ರಂಟ್ ಅಲ್ಲ ಬ್ಯಾಕ್ ಇಲ್ಲ ಪೆಟ್ರೋಲ್ ಕ್ಯಾಪ್ ಹತ್ರ. ಸರ್ ಇಲ್ಲೂ ಕೂಡ ಪೆಟ್ರೋಲ್ ಕ್ಯಾಪ್ ಅಲ್ಲಿ ಕೂಡ ಬೇಕಿದ್ರೆ ಮಾಡಿಸ್ಕೊಟ್ಬಿಡ್ತೀರಾ? ಮಾಡ್ಕೊಡ್ಬೋದು. ಹೌದು ಸರ್. ಓಕೆ ಸರ್, ಇವಾಗ ಈ ಕಾರ್ಗೆ ಎಷ್ಟು ಕಾಸ್ಟ್ ಆಗಿದೆ ಸರ್ ಮಾಡ್ಸಕ್ಕೆ? ಇದು ಫಿಟ್ಟಿಂಗ್ ಕಾಸ್ಟ್ ಬಂದ್ಬಿಟ್ಟು ಅದೇ 57,000 ರೂಪಾಯಿ ಆಗುತ್ತೆ ಸರ್. 57,000 ಆಗುತ್ತೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ನಿಮಗೆ. ಸೊ ಆಲ್ಮೋಸ್ಟ್ ನಿಮಗೆ ಈ ಥರ ಎಲ್ಲ ಕಂಪ್ಲೀಟಾಗಿ ಹತ್ತತ್ರ ಒಂದು 8 hours ಒಳಗಡೆ ಮಾಡಿಕೊಟ್ಬಿಡ್ತಾರೆ. ಸೊ ಬೆಳಿಗ್ಗೆ ಕಾರ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ಈವ್ನಿಂಗ್ ಒಳಗಡೆ ನಿಮಗೆ ಕಾರು ಆಲ್ಮೋಸ್ಟ್ ರೆಡಿ ಆಗೋಗ್ಬಿಡುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು, CNG ಇಸ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ಗಿಂತ ಈ ಥರ ಗಾಡಿಗಳು ತೊಗೊಂಬಿಟ್ರೆ ಆರಾಮಾಗಿ ಪೆಟ್ರೋಲ್ ಪ್ಲಸ್ CNG ತುಂಬಾ ಬೆಟರ್ ಆ್ಯಕ್ಚುಲಿ. ಸೊ ಎಲೆಕ್ಟ್ರಿಕ್ ಕಾರ್ ತೊಗೊಂಡ್ರೆ ನಿಮ್ಗೆ ಎಲ್ಲರೂ ಮಧ್ಯದಲ್ಲಿ ನಿಂತೋದ್ರು ಮತ್ತೆ ಅದನ್ನು ಫುಲ್ಲು ಎಲೆಕ್ಟ್ರಿಕ್ ಚಾರ್ಜಿಂಗ್ ಮಾಡ್ಕೊಳ್ಳೋಕ್ಕೆ ಹತ್ತಿರ ಒಂದು 4 hours ಬೇಕಾಗುತ್ತೆ. ಸೊ ಆ 4 hoursಲ್ಲಿ ನಾವು ಈ ಥರ ಡಬಲ್ ಆಪ್ಷನ್ ಇದ್ದರೆ CNG ಇದ್ದರೆ ನಾವು ಡೆಸ್ಟಿನೇಷನ್ನೇ ಕಂಪ್ಲೀಟಾಗಿ ರೀಚ್ ಆಗೋಗ್ಬೋದು. ಆ್ಯಂಡ್ ಇದೇ ಥರ ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲ ಇನ್ಮೇಲೆ ಬರ್ತಾನೆ ಇರುತ್ತೆ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಸೊ ಇದು ಬಂದ್ಬಿಟ್ಟು ಲೊವೆಟೋ ಅಂತ ಹೇಳ್ಬಿಟ್ಟು ಬ್ರ್ಯಾಂಡು. ನೋಡ್ತಾ ಇರ್ಬೋದು, ಸೇವ್ ಅಪ್ ಟು 65% ಆಫ್ ಫ್ಯೂಯಲ್ ಕಾಸ್ಟ್ ಅಂತಲೂ ಬರ್ತಿದ್ದಾರೆ. ನೋಡ್ತಾ ಇರ್ಬೋದು, ಕಾರ್ಗೆ ಆಲ್ಮೋಸ್ಟ್ ಪವರ್ಡ್ ಬೈ ನ್ಯಾಚುರಲ್ ಗ್ಯಾಸ್. ನೋಡ್ತಾ ಇರ್ಬೋದು, ಇಲ್ಲಿ ಪವರ್ಡ್ ಬೈ ನ್ಯಾಚುರಲ್ ಗ್ಯಾಸ್ ಅಂತ ಇದೆ. ಆ್ಯಂಡ್ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಲೊವೆಟೋ ಅಂತ ಹೇಳ್ಬಿಟ್ಟು ಆಟೋ ಗ್ಯಾಸು, ಇಟಲಿ ಅವ್ರದ್ದು. ಇದು ಬಂದ್ಬಿಟ್ಟು 1958. ನೋಡ್ತಾ ಇರ್ಬೋದು, 1958. ಕನ್ವರ್ಷನ್ ಸ್ವಿಚ್ಚು, ಡುವೆಲ್ ಫಾಸ್ಟ್ ECU ಫಿಲ್ಟರು. ಆ್ಯಂಡ್ ಸರ್ ಇದೇನು ಸರ್ ಇದು? ಅದು ಅದರಲ್ಲಿ ಲೇಟೆಸ್ಟ್ ವರ್ಷನ್ OBD 2 ಅಂತ ಬರ್ತವೆ. COBD 2 ಅಂತ ಬರ್ತವೆ. ಈಸಿ ಫಾಸ್ಟ್ ಅಂತ ಇದಾವೆ. ಸೊ ಅದು ಕಾಸ್ಟ್ ಅಲ್ಲಿ ಎಲ್ಲ ಸ್ವಲ್ಪ ಎಲ್ಲ ಚೇಂಜ್ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ನಮ್ಮ ಸಬ್ಸ್ಕ್ರೈಬರ್ಸು ಯಾರೆಲ್ಲ ಬರ್ತಾರೆ ಅವ್ರಿಗೆ ಆರಾಮಾಗಿ ಒಳ್ಳೆ ಸರ್ವಿಸ್ ಎಲ್ಲ ಮಾಡಿಸಿ ಕೊಡ್ತಾರೆ. ಆ್ಯಂಡ್ ನೋಡ್ತಾ ಇರ್ಬೋದು, ಅದ್ರ ಪಕ್ಕದಲ್ಲೇ ಒಂದು ಸ್ಯಾಂಟ್ರಾ ಕೂಡ ರೆಡಿ ಆಗ್ತೈತೆ.
ಸ್ವಿಚ್ ಅಲ್ಲಿ ಬರುತ್ತೆ ಸರ್. ಇದಕ್ಕೆ ಸ್ವಿಚ್ ಇಲ್ಲಿ ಬಿಟ್ ಮಾಡಿದ್ವಿ ಸರ್ ಇದಕ್ಕೆ. ಸೊ ಇಲ್ಲೇ ನಮಗೆ ಇಂಡಿಕೇಶನ್ ಗೊತ್ತಾಗುತ್ತೆ ಫ್ಯೂಯಲ್ ಪೆಟ್ರೋಲ್ ಅಲ್ಲಿ ಇದೆಯಾ ಇಲ್ಲ ಅಂದ್ರೆ. ಹೌದು, ಇದರಲ್ಲಿ ಪೆಟ್ರೋಲ್ ಬರುವಾಗ ಆರೆಂಜ್ ಕಲರ್ ಇರುತ್ತೆ, ಗ್ಯಾಸ್ ಅಲ್ಲಿ ಗ್ರೀನ್ ಲೈಟ್ ಬರುತ್ತೆ. ಓಕೆ ಫುಲ್ ಟ್ಯಾಂಕ್ ಇರುವಾಗ 4 ಲೈಟ್ ಆನ್ ಆಗುತ್ತೆ. ಓಕೆ ಸೊ ಆವಾಗ 4ಇಂದ ಖಾಲಿ ಆಗ್ತಾ 1 by 1 ಲೈಟ್ ಆಫ್ ಆಗ್ತಾ ಬರುತ್ತೆ. ಸೊ ಆಮೇಲೆ ಲಾಸ್ಟ್ ಅಲ್ಲಿ ರೆಡ್ ರಿಸರ್ವ್ ಲೈಟ್. ಸರ್ ಆಟೋಮೆಟಿಕ್ ಆಗಿ ಇವಾಗ CNG ಖಾಲಿ ಆಗ್ಬಿಟ್ರೆ ಆಟೋಮೆಟಿಕ್ ಆಗಿ ಪೆಟ್ರೋಲ್ಗೆ ಟ್ರಾನ್ಸ್ಫರ್ ಆಗೋಗ್ಬಿಡುತ್ತಲ್ಲ. ಆಟೋಮೆಟಿಕ್ ಪೆಟ್ರೋಲ್ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲೇ ನಮಗೆ ಪೆಟ್ರೋಲ್ ಲೋಗೋ ಒಂದಿದೆ ಆ್ಯಂಡ್ G ಅಂತ ಲೋಗೋ ಇದೆ, ಅದು ಬಂದ್ಬಿಟ್ಟು ಗ್ಯಾಸ್. ಓಕೆ ಸರ್. ಸೊ ಒಳಗಡೆ ಇಷ್ಟೇ ಅಲ್ವಾ ಬರೋದು ಇದು? ಓಕೆ ಸರ್. ನಮ್ಮ ಎದುರುಗಡೆ ಕಿಟ್ ಇದೆ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಕಿಟ್ಟು ಲೊವೇಟೋ ಅಂತ ಹೇಳ್ಬಿಟ್ಟು ಮೇಡ್ ಇನ್ ಇಟಲಿ, ಒರಿಜಿನಲ್ ಪಾರ್ಟ್ಸ್ ಮೇಡ್ ಇನ್ ಇಟಲಿ. ಸೊ ಒರಿಜಿನಲ್ ಪಾರ್ಟ್ಸ್ ಆ್ಯಕ್ಚುಲಿ. ಸರ್ ಹೇಳಿ ಸರ್ ಡೀಟೇಲ್ಸ್ ಇದರಲ್ಲಿ ಎಲ್ಲ ಏನೆಲ್ಲ ಬರುತ್ತೆ ಅಂತ. ಸರ್ ಇದು ಲೊವೇಟೋ ಇಂಪೋರ್ಟೆಡ್ ಇಟಾಲಿಯನ್ ಕಿಟ್, ಫುಲ್ಲಿ ಪ್ಯಾಕೆಡ್ ಕಿಟ್ ಇದು. ಓಕೆ. ಸೊ ಇದನ್ನ ಓಪನ್ ಮಾಡ್ತಾ ಇದ್ದೀವಿ ನೋಡಿ ಸರ್. ಇದರಲ್ಲಿ ಇನ್ನೊಂದು ಬಾಕ್ಸ್ ಬರುತ್ತೆ. ಇದರಲ್ಲಿ ಇದು ಫುಲ್ ಕಿಟ್, ಲವಾಟೋ ಪ್ಯಾಕೆಡ್ ಕಿಟ್ ಸರ್ ಇದು. ಇದು ECU ಲವಾಟೋದಲ್ಲಿ ಬ್ರೈನ್ ಇದೆ ಆಕ್ಚುಲಿ. ಬ್ರೈನ್ ಇದು ಮೇನ್ ಬ್ರೈನ್. ಇಲ್ಲಿಂದನೇ ವೈರಿಂಗ್ ಸೆಟ್ ಎಲ್ಲ ನಾವು ಎಲ್ಲ ಸ್ವಿಚ್ಗೆ ಪ್ರತಿಯೊಂದಕ್ಕೂ ಕನೆಕ್ಟ್ ಆಗುತ್ತೆ. ಹೌದು. ಸೊ ಫುಲ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದು ಇದರಲ್ಲಿ ನಾವು ಮಾಡಬೇಕಾಗುತ್ತೆ. ಇದು ECU ಅಂತ ಹೇಳ್ತೇವೆ ನಾವು. ECU ಎಲೆಕ್ಟ್ರಾನಿಕ್ ಕಂಟ್ರೋಲಿಂಗ್ ಯೂನಿಟ್. ಹೌದು. ಇದೊಂದು ಮೇನ್ ಪಾರ್ಟ್ಸ್. ಆಮೇಲೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಪ್ ಸೆನ್ಸರ್. ಇದು ಲವಾಟೋದಲ್ಲಿ ಬರೋದು, ಎಲ್ಲ ಬ್ರ್ಯಾಂಡೆಡ್ ಲವಾಟೋ ಇಂಪೋರ್ಟೆಡ್ ಇದು. ಸೊ ಇದು ಮ್ಯಾಪ್ ಸೆನ್ಸರ್ ಅಂತ ಹೇಳ್ತೀವಿ. ಇದು ಗ್ಯಾಸ್ ಇನ್ಲೆಟ್ ಔಟ್ಲೆಟ್ ಬರುತ್ತೆ, ಇದು ಸೆನ್ಸ್ ಆಗುತ್ತೆ ಇದರಲ್ಲಿ. ಹೌದು, ಸೆನ್ಸ್ ಆಗಿ ನಮಗೆ ಸ್ವಿಚ್ಗೆ ಅಲ್ಲಿಗೆ ಇದು ಆಪ್ರೇಟ್ ಮಾಡುವಾಗ ಇದೆಲ್ಲ ಸೆನ್ಸ್ ಆಗಿ ಹೋಗುತ್ತೆ ಇಲ್ಲಿಂದ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಷರ್ ರಿಡ್ಯೂಸರ್. ಇದು ಒಂದು ಮೇನ್ ಪಾರ್ಟ್ಸ್ ಆ್ಯಕ್ಚುಲಿ. ಸೊ ಕಿಟ್ಟಲ್ಲಿ CNG ಕಿಟ್ಟಲ್ಲಿ ಇದು ಮೇನ್ ಪಾರ್ಟ್ಸು. ಇದು ಡಬಲ್ ಸ್ಟೇಜ್ ಪ್ರೆಷರ್ ರಿಡ್ಯೂಸರ್ ಲವಾಟೋದಲ್ಲಿ. ಲವಾಟೋ ಇಂಪೋರ್ಟೆಡ್ ಪ್ರೆಷರ್ ರಿಡ್ಯೂಸರ್ ಇದು. ಇದು ಡಬಲ್ ಸ್ಟೇಜ್ ರಿಡ್ಯೂಸರ್. ಇದರಲ್ಲಿ ಸಿಂಗಲ್ ಸ್ಟೇಜ್ ರಿಡ್ಯೂಸರ್ ಬರ್ತವೆ. ಸೊ ಇದರಲ್ಲಿ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಹೌದು ಹೌದು, ಫುಲ್ ಫಿಟ್ಟಿಂಗ್ ಎಲ್ಲ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಪಾರ್ಟ್ಸ್ ಬಂದ್ಬಿಟ್ಟು ಇಂಜೆಕ್ಟರ್ ಬಂದ್ಬಿಟ್ಟು ಇದು ಲವಾಟೋ ಬ್ರ್ಯಾಂಡೆಡ್. ಸೊ ಇದರಲ್ಲಿ ಬೇರೆ ಇನ್ನೊಂದು ಬ್ರ್ಯಾಂಡು ಬರುತ್ತೆ, ಇದು ನಾವು ಲವಾಟೋನ ಹಾಕ್ತೀವಿ. ಲವಾಟೋ ಇಂಪೋರ್ಟೆಡ್ ಬ್ರ್ಯಾಂಡ್ ಇದು. ಸೊ ಇದೆಲ್ಲ ಫುಲ್ ಲವಾಟೋ ಇಂಪೋರ್ಟೆಡ್ ಇಂಜೆಕ್ಟರ್. ಇದು ಒನ್ ಆಫ್ ದ ಇಂಪೋರ್ಟೆಡ್ ಬೇರೆ ಏನು ಲೋಕಲ್ ಬರುತ್ತೆ. ಹೌದೌದು, ಇದೊಂದು. ಇನ್ನು ನೆಕ್ಸ್ಟ್ ಪಾರ್ಟ್ಸ್ ಬಂದ್ಬಿಟ್ಟು ನಿಮಗೆ ವೈರಿಂಗ್ ಸೆಟ್ ಬಂದ್ಬಿಡುತ್ತೆ ಇದರಲ್ಲಿ. ಲವಾಟೋದಲ್ಲಿ ಫುಲ್ ವೈರಿಂಗ್ ಸೆಟ್ ಇದು. ಇದು ECU ಇಂದ ಎಲ್ಲ ಸ್ವಿಚ್ಗೆ, ಇಂಜೆಕ್ಟರ್ಗೆ, ಕಿಟ್ಟಿಗೆ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಿಚ್ಚು. ಇದು ಫೆದರ್ ಟಚ್ ಸ್ವಿಚ್ಚು ಲವಾಟೋ ಬ್ರ್ಯಾಂಡೆಡಲ್ಲಿ. ಲವಾಟೋದಲ್ಲಿ ಬರುತ್ತೆ ಇದು. ಫೆದರ್ ಟಚ್ ಸ್ವಿಚ್. ಹೌದೌದು ಹೌದೌದು. ನಾವು ಇದರಲ್ಲಿ ಲೆವೆಲ್ ಎಷ್ಟು CNG ಗ್ಯಾಸ್ ಇದೆ ಅಂತ ಇದರಲ್ಲಿ ಇಂಡಿಕೇಶನ್ ಕೊಡುತ್ತೆ. ಹೌದು ಸರ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಫಿಲ್ಲಿಂಗ್ ವಾಲು. ಲವಾಟೋದಲ್ಲಿ ಇದು CNG ಫಿಲ್ಲಿಂಗ್ ವಾಲು. CNG ನಾವು ಬಂಕಿಗೆ ಹೋದ್ರೆ CNG ಗ್ಯಾಸ್ ಇಲ್ಲಿಂದನೇ ಫಿಲ್ ಮಾಡೋದು ಆಕ್ಚುಲಿ. ಇಲ್ಲಿಂದನೇ ಫಿಲ್ ಮಾಡ್ತಾರೆ. ಹೌದು. ಇದು ನಾವು ಫ್ರಂಟ್ ಬೋನೆಟ್ ಅಥವಾ ಬ್ಯಾಕ್ ಸೈಡ್ ಅಲ್ಲಿ ಫಿಟ್ ಮಾಡ್ತೀವಿ. ಸೊ ಇದು ಹೌದು, ಇಲ್ಲಿಂದನೇ ಬಂಕ್ ಅಲ್ಲಿ ಫಿಲ್ ಮಾಡ್ತಾರೆ. ಇದು ಆನ್ ಅಂಡ್ ಆಫ್ ವಾಲ್. ಓಕೆ. ಫಿಲ್ಲಿಂಗ್ ವಾಲ್ ಹೌದು, ಬ್ರಾಸ್ ಬರುತ್ತೆ, ಅದು ಇಂಪೋರ್ಟೆಡ್. ಅದು ನೋಡಿ ಇಟಲಿ ಅಂತ ಬರ್ತಿದೆ, ಬ್ರಾಂಡೆಡ್ ಐಟಮ್ ಆಕ್ಚುಲಿ. ಹೌದು, ನಾವೇನು ಮಾತಾಡಂಗಿಲ್ಲ. ಹೌದು. ಇವಾಗ ಇದು ನಮಗೆ ಸ್ಟೀಲ್ ಟ್ಯೂಬು. ಇದು ಸ್ಟೀಲ್ ಟ್ಯೂಬು. ನಾವು ಇದು CNG ಟ್ಯಾಂಕ್ ಬ್ಯಾಕಿಂದ ಫ್ರಂಟಿಗೆ ಪ್ರೆಷರ್ ರಿಡ್ಯೂಸರ್ಗೆ ಇದು ಡೈರೆಕ್ಟ್ ಕನೆಕ್ಟ್ ಮಾಡ್ತೀವಿ. ಸೊ ಇಲ್ಲಿಂದನೇ ಗ್ಯಾಸ್ ಸಪ್ಲೈ ಆಗೋದು ಆ್ಯಕ್ಚುಲಿ. ಹೌದು, ಇದು ಒಳ್ಳೆ ಇಂಪಾರ್ಟೆಂಟ್ ಕ್ವಾಲಿಟಿ ಇದು. ಆಮೇಲೆ ಬಂದ್ಬಿಟ್ಟು ಇದು ಪ್ರೆಷರ್ ಗೇಜು. ಇದು ನಾವು ಪ್ರೆಷರ್ ರೆಡ್ಯೂಸರ್ಗೆ ಫಿಟ್ ಮಾಡ್ತೀವಿ. ಸೊ ಟ್ಯಾಂಕ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ಇದರಲ್ಲಿ ಇಂಡಿಕೇಶನ್ ತೋರಿಸುತ್ತೆ. ಇಲ್ಲಿಂದ ನಾವು ಸ್ವಿಚ್ ಕನೆಕ್ಟ್ ಮಾಡ್ತೀವಿ. ಸ್ವಿಚ್ ಅಲ್ಲಿ ಎಷ್ಟು ಪಾಯಿಂಟ್ ತೋರಿಸುತ್ತೆ ನಮಗೆ. ಸೊ ಫುಲ್ ಟ್ಯಾಂಕ್ ಇದ್ರೆ 4 ಲೈಟ್ ಬರುತ್ತೆ, ಆಮೇಲೆ 3 ಬರುತ್ತೆ, 2 ಬರುತ್ತೆ, 1 ಬರುತ್ತೆ, ರೆಡ್ ಬರುತ್ತೆ. ಸೊ ಆ ಥರ ಇದು ಕನೆಕ್ಟ್ ಆಗಿದೆ. ಇಷ್ಟೊಂದು ಐಟಮ್ ಬರುತ್ತೆ ಇದರಲ್ಲಿ. ನಮಗೆ ಲವಾಟೋದಲ್ಲಿ ಸ್ವಲ್ಪ ಇನ್ನೊಂದು ಕಿಟ್ ಬರುತ್ತೆ, ಇನ್ನೊಂದು ಪ್ರೆಷರ್ ರಿಡ್ಯೂಸರ್ ಡಿಫರೆಂಟ್ ಟೈಪ್ ಬರುತ್ತೆ ಒಂದು. ಇದು ಆಕ್ಚುಲಿ ಇದು ಸಿಂಗಲ್ ಸ್ಟೇಜ್ ಪ್ರೆಷರ್ ರಿಡ್ಯೂಸರ್. ಸೊ ಇದು ಸ್ವಲ್ಪ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದು ಬಿಟ್ಬಿಟ್ಟು ಆಪ್ಷನ್ ಇದೆ, ಜಾಸ್ತಿ. ಹೌದು ಹೌದು ಹೌದು.
ಬಟ್ ಎರಡು ಕೂಡ ಒಂದೇ ಒಂದು ಬ್ರ್ಯಾಂಡ್ ಲವೇಟೋ. ಸ್ವಲ್ಪ ಇವಾಗ ಸ್ಮಾಲ್ ವೆಹಿಕಲ್ಗೆ 800ಗೆ ಆಲ್ಟೋ 800 ಸೆಲ್ಲರ್ಗೆಲ್ಲ ಇದು ಸಾಕಾಗುತ್ತೆ. ಸೊ ದೊಡ್ಡ ವೆಹಿಕಲ್ ಡಬಲ್ ಸ್ಟೋರೇಜ್ ಪ್ರೀಮಿಯಂ ಸ್ವಲ್ಪ ಅಷ್ಟು ಅಷ್ಟೇ. ಇನ್ನೊಂದು ಎಷ್ಟು ಸರ್ ಇನ್ನು ಮಿಕ್ಕಿದೆಲ್ಲ ಪೈಪು ಹೊಸ ಪೈಪು ಇವೆಲ್ಲ ಇಂಪೋರ್ಟೆಡ್ ಬರ್ತದೆ, ಎಲ್ಲ ಲವೇಟೋದೇ ಬರುತ್ತಿದ್ದು. ಇದು ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ. ಹೌದೌದು ಹೊಸ ಪೈಪ್ CNG ಪೈಪ್. ಹೌದು ಇಷ್ಟೆಲ್ಲ ಐಟಮ್ ಬರ್ತಿದ್ವಿ ಫುಲ್ ಕಿಟ್. ಇಷ್ಟೆಲ್ಲ ಐಟಮ್ ಎಲ್ಲ ಬರುತ್ತೆ. ಸೊ ನಿಮಗೆ ಇವ್ರದ್ದು ಸರ್ಟಿಫೈಡ್ ನೋಡಿ ಆಲ್ಮೋಸ್ಟ್ 3.4ಗೆ 5ಗೆ ಎಲ್ಲ 5ಗೆ 3.5 ಇದೆ. ಆ 4 ಇದೆ ಆಲ್ಮೋಸ್ಟ್. ಸೊ ನೋಡ್ತಾ ಇರ್ಬೋದು 4 ಸ್ಟಾರ್ ರೇಟಿಂಗ್ ಇದೆ, ಸರ್ಟಿಫೈಡ್ 2022 ಅಂತ ಇದೆ. ಸೊ ಇವೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಇದೆ ಲೊವೇಟೋ ಕಡೆಯಿಂದ ಹೇಳ್ಬಿಟ್ಟು ಡಿಕ್ಲೇರ್ ಅದು ಇದು ಎಲ್ಲ ಇದೆ. ಸಿನ್ಸ್ 1958 ಇಂದ ಇವ್ರದ್ದು ಕಂಪ್ನಿ ಇದೆ ಲೊವೇಟೋ ಬ್ರ್ಯಾಂಡೆಡ್. ಸೊ ಹೇಳಿ ಸರ್, ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾರ ಡಿಸ್ಕೌಂಟು ಏನಾರ ಇರುತ್ತಾ ಕಾಲ್ ಮಾಡ್ಕೊಂಡು ಬರೋರಿಗೆ? ಇದು CNG ಕಿಟ್ಟಲ್ಲಿ ಆ ಥರ ಏನು ಡಿಸ್ಕೌಂಟ್ಸ್ ಅಂತ ಇರೋದಿಲ್ಲ. ನಾವು ಎಕ್ಸ್ಪೀರಿಯನ್ಸ್ದ ತುಂಬ ವರ್ಷದ ಈ ಫೀಲ್ಡಲ್ಲಿ ಇದ್ದೀವಲ್ಲ, ಅದನ್ನ ನೋಡಿಬಿಟ್ಟು ಕಸ್ಟಮರ್ ನಮಗೆ ಬಂದುಬಿಟ್ಟು ಫಿಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಅವರಿಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ ಬಂದಾಗ. ಸೊ ಯಾವುದೇ ಕಸ್ಟಮರ್ ಇಮಿಡಿಯೇಟ್ ಆಗಿ ಬಂದ್ರೆ ನಮ್ಮಲ್ಲಿ ಇಮಿಡಿಯೇಟ್ ಸರ್ವಿಸ್ ಸಿಗುತ್ತೆ. ಸೊ ನಮಗೆ ಟೆಕ್ನಿಕಲ್ ಹುಡುಗರು ತುಂಬ ಜನ ಇರೋದ್ರಿಂದ 8 ಅವರ್ಸ್ ಅಂತ ಒಂದು ಫಿಟ್ಟಿಂಗಲ್ಲಿ ಹೌದು ಸಾಯಂಕಾಲ ಆಗುತ್ತೆ. ಸಪೋಸ್ ಎನಿ ಟೈಪ್ ಆಫ್ ಪ್ರಾಬ್ಲಮ್ ಬಂದಿದ್ದರೆ ಇಮಿಡಿಯೇಟ್ ಆಗಿ ನಮ್ಮ ಹುಡುಗರು ರೆಡಿ ಮಾಡ್ಕೊಡ್ತಾರೆ, ರೆಕ್ಟಿಫೈ ಮಾಡಿಕೊಡ್ತಾರೆ. ಮತ್ತು ಕಂಪನಿ ವತಿಯಿಂದ ಆಲ್ಮೋಸ್ಟ್ ನಾವು 1 ವರ್ಷ ವಾರಂಟಿ ಗ್ಯಾರಂಟಿ ಕೊಡ್ತೀವಿ. ಸೊ ನಾವು ಸಮ್ಟೈಮ್ಸ್ 1.5 ವರ್ಷ ತನಕ ಫ್ರೀ ಸರ್ವಿಸ್ ಕೊಡ್ತೀವಿ ಕಸ್ಟಮರ್. ಸೊ ಆ ಥರ ಇಂದ ಸರ್ವಿಸ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಇವ್ರದ್ದು ಸರ್ಟಿಫೈಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸರ್ಟಿಫಿಕೇಟ್ಸ್ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. RTO ಇಂದ ಸರ್ಟಿಫಿಕೇಟ್ RFC ಸರ್ಟಿಫಿಕೇಟ್ ಅಪ್ರೂವ್ಡ್ ಆಗಿದೆ. ಸೊ ಇದೆಲ್ಲ ನಮ್ಮ ಲವಾಟೋ ಕಂಪನಿ ನಮ್ಗೆ ಕೊಡ್ತಾ ಇರೋದು. GST ನಂಬರು ಫುಡ್ ನಮ್ಮದು ಈ ಥರ ಇದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೆಲ್ಲ ಇನ್ಫಾರ್ಮೇಷನ್ಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸೊ ನಾನು ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಬನ್ನಿ. ಓಕೆ ಬಾಯ್. ಆರಾಮಾಗಿ ನೀವು CNG ಫಿಟ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಎಲೆಕ್ಟ್ರಿಕ್ ವೆಹಿಕಲ್ಗೆ ಸರ್ ಇನ್ನೂ ಒಂದು ಪಾಯಿಂಟು. ಸೊ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಗೆ ಆ್ಯಂಡ್ CNG ವೆಹಿಕಲ್ಗೆ ಏನು ಸರ್ ವ್ಯತ್ಯಾಸ? ಮೀನ್ಸ್ ಪ್ಲಸ್ಸು ಮೈನಸ್ ಎಲ್ಲ ಹೇಳಿ ಸರ್. ಮೈನಸ್ಗಳು ಅದು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ರೆ ಇದು ತೊಗೊಂಡ್ರೆ ಏನೆಲ್ಲ ಆಪ್ಷನ್ ನಮಗೆ ಪ್ಲಸ್ ಆಗುತ್ತೆ ಅಂತ. ಸೊ ಎಲೆಕ್ಟ್ರಿಕ್ ವೆಹಿಕಲಿಗೆ ಇನ್ವೆಸ್ಟ್ಮೆಂಟು ಇವಾಗ ಸಪೋಸ್ ಇವಾಗ ಒಂದು ಹೊಸ ಗಾಡಿ ತಗೋಬೇಕಂತಂದ್ರೆ ಮಿನಿಮಮ್ ಒಂದು 13 ಲ್ಯಾಕ್ 14 ಲ್ಯಾಕಿಂದ ಮೇಲೆ ಇರ್ತವೆ. ಸೊ ಇವಾಗ ನಮ್ಗೆ ಹತ್ರ ಹಳೆ ಗಾಡಿಗಳಿರ್ತವೆ, ಎಕ್ಸಿಸ್ಟಿಂಗ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್, ಅದಕ್ಕೆ ನಮ್ಮ ಪೆಟ್ರೋಲ್ ಆಗಲಿ ಕಷ್ಟ ಆಗುತ್ತೆ. ಸೊ ಅಂಥ ವೆಹಿಕಲ್ಗಳಿಗೆ CNG ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಥರನೇ ಮೇಂಟೈನ್ ಮಾಡ್ಬೋದು. ಸೊ ಅದೇ ಥರ ನಿಮ್ಮ ಫ್ಯೂಲ್ ಕಾಸ್ಟಲ್ಲಿ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಇವಾಗ ಯಾರು ಹಳೆ ಕಾರ್ನು ದೊಡ್ಡ ಕಾರ್ಗಳು CRV, ಸಿವಿಕ್, ಹೋಂಡಾ ಸಿಟಿ, ಕರೋಲಾ, ಓಲ್ಡ್ ಕಾರ್ನಲ್ಲಿ ಯಾರು ಸೇಲ್ ಮಾಡೋದಿಲ್ಲ. ಇವಾಗ ಎಲ್ಲ ಕಾರುಗಳಿಗೆ CNG ಫಿಟ್ ಮಾಡ್ಕೊಂತಾರೆ. ಆಲ್ಮೋಸ್ಟ್ ಇದು ಎಲೆಕ್ಟ್ರಿಕ್ ವೆಹಿಕಲ್ ತರನೇ ಮೇಂಟೈನ್ ಮಾಡಬಹುದು ಆ ತರನೇ ಸರ್. ಬಟ್ ಏನಂದ್ರೆ ಎಲೆಕ್ಟ್ರಿಕ್ ಅಲ್ಲಿ ತುಂಬಾ ಮೈನಸ್ ಎಲ್ಲ ಇರುತ್ತಲ್ಲ ಸರ್? ಯಾಕಂದ್ರೆ ಇವಾಗ ಅದು ಇಷ್ಟೇ ರೇಡಿಯಸ್ ಬರುತ್ತೆ, ಮೀನ್ಸ್ ಕಿಲೋಮೀಟರ್ ಇಷ್ಟೇ ಬರುತ್ತೆ. ಮತ್ತೆ ಅದಾಗೋದ್ಮೇಲೆ ನಾವು ವೆಯ್ಟ್ ಎಲ್ಲ ಮಾಡಿ ಇದು ಎಲ್ಲ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಬಟ್ ಇದು ಆ ತರ ಇರಲ್ಲ, ನಮ್ಗೆ ಪೆಟ್ರೋಲ್ ಆಪ್ಷನ್ ಇರುತ್ತೆ ಇದರಲ್ಲಿ. CNG ಖಾಲಿ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ನಾವು ಪೆಟ್ರೋಲ್ ಹಳ್ಳಿ ಕಡೆ ಹೋದ್ರು ಆರಾಮಾಗಿ ಎಲ್ಲೂ ಹೋದ್ರೂ ಪೆಟ್ರೋಲ್ ಸಿಗುತ್ತೆ. ಸೊ ಇದು CNG ಹಾಕ್ಸ್ಕೊಳ್ಳಿದ್ರೆ ತುಂಬಾ ಪ್ಲಸ್ ಪಾಯಿಂಟ್ ಎಲೆಕ್ಟ್ರಿಕ್ಗೆ ಹೋಲಿಸ್ಕೊಂಡ್ರೆ. ಎಲೆಕ್ಟ್ರಿಕ್ ತುಂಬಾ ಪ್ಲಸ್ ಪಾಯಿಂಟ್. ಯಾಕಂತಂದ್ರೆ ನೀವು ಹೇಳದಲ್ಲೇ ಇವಾಗ ಒಂದು ಸಲ ಚಾರ್ಜ್ ಮಾಡ್ಬೇಕಂದ್ರೆ ಬ್ಯಾಟ್ರಿನ ಎಲೆಕ್ಟ್ರಿಕ್ ವೆಹಿಕಲ್ 3 to 4 ಅವರ್ಸ್ ಆಗುತ್ತೆ. ಇದೇನಿಲ್ಲ, ಎಲ್ಲ ಕಡೆ ಬಂಕ್ ಇದೆ, ರೀಚ್ ಆಗ್ಬೋದು. ಎವ್ರಿ 100 ಕಿಲೋಮೀಟರ್ಗೆ ಇವಾಗೆಲ್ಲ ಬಂಕ್ ಓಪನ್ ಆಗಿಬಿಟ್ಟಿದೆ. ಸೊ ಅಲ್ಲೊಂದ್ಸಲ ನೀವು ಫಿಲ್ ಮಾಡಿಬಿಟ್ರೆ ಎಲ್ಲ ಕಡೆನೂ ಇದು ನಮ್ಮ ಕಾಸ್ಟ್ ಕೂಡ ಕಡಿಮೆ. ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಆಲ್ಮೋಸ್ಟ್ 17 to 18 ಲ್ಯಾಕ್ಸ್ ಹತ್ರ ಇದೆ. ಹೌದು ಸರ್, 17 to 18 ಲ್ಯಾಕ್ ಇದೆ. ಮತ್ತು ಬ್ಯಾಟ್ರಿ ಸಪೋಸ್ ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಫೇಲ್ಯೂರ್ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ 1.5 ಲ್ಯಾಕ್ಗಿಂತ ಮೇಲೆ ಇರುತ್ತೆ ಒಂದು ಬ್ಯಾಟ್ರಿದು. ಸೊ ಹಂಗಾಗಿ ಆ ಥರ ಮೇಂಟೆನೆನ್ಸ್ ಹೋದಲ್ಲೂ ಫ್ಯೂಚರ್ಲಿ ಬಂದೇ ಬರುತ್ತೆ. ಬಟ್ ಅದು ಕಂಪೇರ್ ಮಾಡಿದ್ರೆ ನಮಗೆ CNG ಇಸ್ ಬೆಟರ್. CNG ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಕಸ್ಟಮರ್. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನಮಗೆ ಎಲ್ಲ ನೀಟಾಗಿ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ನೀಟಾಗಿ ಎಲ್ಲ ತೋರಿಸಿದ್ದಾರೆ. ಸೊ ನಾನು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ಫೋನ್ ನಂಬರು ಎಲ್ಲ ನಿಮಗೆ ಎಂಟೈರ್ ವಿಡಿಯೋ ಫೋನ್ ನಂಬರು ಸ್ಕ್ರೋಲ್ ಆಗ್ತಿರುತ್ತೆ. ನೀವು ಅದಕ್ಕೆ ಕಾಲ್ ಮಾಡಿಕೊಂಡು ಬಂದು ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬಿಡ್ಬೋದು. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.